ಗ್ಯಾಂಗ್ಸ್ ಆಫ್ ಯುಕೆ. ಗ್ಯಾಂಗ್ಸ್ ಆಫ್ ಯುಕೆ ಅಂದ್ರೆ ಏನಪ್ಪಾ ಅಂತಂದ್ರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ. ನಾನು ರವಿ ಶ್ರೀವತ್ಸ ಕಳೆದ 32 ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ಬರಹಗಾರನಾಗಿ, ತದನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ, ತದನಂತರ ಡೈರೆಕ್ಟರ್ ಆಗಿ ಒಂದು 20 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ನನ್ನ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇನೆ. ಈ 20 ವರ್ಷದಲ್ಲಿ ಇದು ನನ್ನ 8ನೇ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 8ನೇ ಸಿನಿಮಾ ಗ್ಯಾಂಗ್ಸ್ ಆಫ್ ಯುಕೆ. ಗ್ಯಾಂಗ್ಸ್ ಆಫ್ ಯುಕೆ ಅಂದ್ರೆ ಏನಪ್ಪಾ ಅಂತಂದ್ರೆ ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ ಹೆಸರನ್ನ ನಾವು ಆ ಹಣೆಪಟ್ಟಿಯನ್ನ ಈ ಚಿತ್ರಕ್ಕೆ ಹೊಡೆದ್ವಿ. ಕಾರಣ ಕೆಲವ್ರು ಅಂದ್ರು ಗ್ಯಾಂಗ್ಸ್ ಆಫ್ ಯುಕೆ ಅಂದ ತಕ್ಷಣ ಏನಿದೇನು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮಾಡ್ತಾ ಇದೀರೇನ್ರಿ, ಹಾಗ್ರಿ ಹೀಗ್ರಿ. ಹಂಗಸವರು ತುಂಬಾ ತರ ಹಂಗಿಸ್ತಾರೆ, ಪರವಾಗಿಲ್ಲ. ಆದ್ರೆ ನಮ್ಮ ಕತೆಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ನಾವು ಈ ಚಿತ್ರವನ್ನ ಮಾಡಬೇಕು ಅಂತ ಹೇಳಿ ನಾನು ಮೊದಲು ಈ ಕಥೆಯನ್ನ ಕೇಳಿದ್ದೆಲ್ಲಿ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ನಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಬರುತ್ತೆ. ಆ ತಿಲಾರಿ ಫಾಲ್ಸ್ ಅಲ್ಲಿ ಒಂದು ಬುಡಕಟ್ಟು ಜನಾಂಗ, ಆ ಜನಾಂಗದಲ್ಲಿ ಇರ್ತಕ್ಕಂತ ಒಂದು ಹೆಣ್ಣು ಮಗಳು ಬಿಚ್ಚಿಟ್ಟಂತಹ ಕತೆ ಈ ಗ್ಯಾಂಗ್ಸ್ ಆಫ್ ಯುಕೆ. ಎಲ್ಲೋ ಒಂದು ಕಡೆ ಆಕೆ ಈ ಭಾಗದಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಭೀಮೆ ಕೂಡ ಆಕೆಯ ಆ ಒಂದು ಇದ್ದಂತಹ ಜಾಗದಲ್ಲಿ ಹರಿತಾ ಇದ್ದಾಗ ನಡೆದಂತಹ ಒಂದು ಕತೆ ಆಗಿತ್ತಿದು. ಆಕೆ ಈಗ ಇಲ್ಲಿಲ್ಲ, ಎಲ್ಲರ ಮುಂದೆ ತಲೆ ಎತ್ತಿ ಬಾಳ್ಬೇಕಾದಂತ ಒಂದು ಹೆಣ್ಮಗಳು ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ತಲೆ ತಗ್ಸಿ ತನ್ನ ಮಕ್ಕಳ ಜೊತೆ ಬಾಳ್ವೆಯನ್ನ ಮಾಡ್ತಾ ಇದ್ದಾಳೆ. ಅವಳು ಬಿಚ್ಚಿಟ್ಟಂತಹ ಒಂದು ಕತೆ, ಅವಳು ಬಿಚ್ಚಿಟ್ಟಂತಹ ಒಂದು ಕಣ್ಣೀರಿನ ಕಥೆಯ ಜೊತೆಗೆ ಮತ್ತೊಂದು ವಯೋವೃದ್ಧೆಯ ಒಂದು ಪಾತ್ರದಲ್ಲಿ ಪದ್ಮಾವಾಸಂತಿ ಅವ್ರು ಏನ್ ನಟಿಸಿದ್ದಾರೆ ಅವರ ಕತೆ ಬಿಚ್ಕೊಳ್ಳಿಕ್ಕೆ ಶುರು ಆಯ್ತು. ಅಂದ್ರೆ 2 ಹೆಣ್ಣು ಮಕ್ಕಳ ಕತೆ ಇದೆ ಇದರಲ್ಲಿ. ಭಾಗ 1ರಲ್ಲಿ ಎಲ್ಲೋ ಪದ್ಮಾವಸಂತಿ ಅವ್ರದ್ದು ಕತೆ ಓಪನ್ ಆಯ್ತು ಅಂದ್ರೆ ಈ ಹೆಣ್ಣು ಮಗಳ ಕತೆ ಭಾಗ 2ರಲ್ಲಿ ಶುರು ಆಗುತ್ತೆ. ನಮ್ಗೆ ಈ ಇಬ್ರು ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾವು ಆ ಕಥೆಯನ್ನ ಡ್ರೈವ್ ಮಾಡ್ಬೇಕಾದ್ರೆ ನಮಗ್ ಬಂದಂತಹ ಮಿಕ್ಕ 50-55 ಪಾತ್ರಧಾರಿಗಳೇನಿದ್ದಾರೆ ಅಂದ್ರೆ ಗಂಡಸರೇನಿದ್ದಾರೆ ಅವರನ್ನ ನಾವು ಹುಡುಕ್ಲಿಕ್ಕೆ ಅಂತ ಶುರು ಮಾಡಿದಾಗ ನನಗೆ ಒಂದು ನಿಜವಾಗ್ಲೂ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಭಾಷೆಯಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಭಯ ಇತ್ತು.